ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೊಂದು ರ್ಯಾಂಡಮ್ ಡೇ ಇನ್ ಮೈ ಲೈಫ್ ಆಗಿರುತ್ತೆ. ಇದು ನಾನು ಶೂಟ್ ಮಾಡಿ ಆಲ್ಮೋಸ್ಟ್ ಒಂದು 20 ಡೇಸ್ ಆಯಿತು, ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇವತ್ತು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆ್ಯಸ್ ಯೂಶುವಲ್ ನಿಮ್ಮೆಲ್ರಿಗೂ ಗೊತ್ತು, ನನ್ನ ಹೊಸ ರೂಟೀನ್ ಏನು ಅಂದರೆ ಹೊರಗಡೆ ಹೋಗಿ ಪಕ್ಷಿಗಳಿಗೆ ಊಟ ಇಡೋದು. ಸೊ ಕಡಲೆ ಬೀಜ ಇತ್ತು ಅಂದ್ಬಿಟ್ಟು ಅದನ್ನು ಇಡ್ತಾ ಇದ್ದೆ. ಏನೋ ಒಂಥರ ಖುಷಿ. ಇವಾಗ ಅದೊಂದು ಹೊಸ ಇದು ಎಂಥ ರೂಟೀನ್ ಆ್ಯಡ್ ಆಗಿದೆ ನನ್ನ ಲೈಫ್ ಸ್ಟೈಲಿಗೆ ಅಂತ ಅಂದ್ಬಿಟ್ಟು. ನೋಡಿ, ಹಾಕಿದ ತಕ್ಷಣ ಎಷ್ಟು ಮುದ್ದಾಗಿ ಬರ್ತವೆ. ಪಾರಿವಾಳನೂ ಇದೆ, ಕಾಗೆನೂ ಇದೆ. ಸೊ ಇಬ್ರು ಬಂದು ತಿನ್ಬಿಟ್ಟು ಹೋಗ್ತಾರೆ. ನಾನು ಅವ್ರು ಬರೋದನ್ನ ಕಾಯ್ತಾ ಇರ್ತೀನಿ. ಬಟ್ ಏನು ಅಂದ್ರೆ ನಾನು ಹಾಕ್ಬಿಟ್ಟು ಒಳಗಡೆ ಬರಬೇಕು, ಇಲ್ಲಾಂದ್ರೆ ಅವ್ರು ಬರೋದಿಲ್ಲ. ನಾನು ಅಲ್ಲೇ ಇದ್ರೆ ಅವ್ರು ಬರಲ್ಲ. ಸೊ ಹಾಗಾಗಿ ನಾನು ಹಾಕಿ ಒಳಗಡೆ ಬಂದು ಬಗ್ಗಿ ನೋಡ್ತಾ ಇದ್ದೆ. ಆಲ್ರೆಡಿ ಹೆಂಗ್ ನೋಡ್ತಿದ್ದೆ ಅವು. ಅಂಡ್ ಅವ್ರಿಗೆ ಊಟ ಕೊಟ್ಬಿಟ್ಟು ಬ್ಲಿಂಕಿಟ್ ಇಂದ ಏನೋ ಆರ್ಡರ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂದ್ಬಿಟ್ಟು. ಸೊ ಏನೇನು ತಗೊಂಡೆ ಅಂತ ಒಂದು ಐಟಮ್ ಆರ್ಡರ್ ಮಾಡಿದ್ದೀನಿ ಆಯ್ತಾ. ಇದು ಏನು ಕರಿಬೇವು ಮತ್ತೆ ರೋಸ್ ಮೇರಿ 2 ಮಾಡಿದ್ದೀನಿ. ಬಿಕಾಸ್ ಒಂದು ಟೂನರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿ ಆಯಿತಾ. ಆ್ಯಂಡ್ ನನಗೆ ಈ ಚಿಪ್ಸ್ ತುಂಬಾ ಇಷ್ಟ, ಅದಕ್ಕೆ ಸೊ ಇದು ಯಾವಾಗಲೂ ಒಂದು ಆರ್ಡರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ, ಎಮರ್ಜೆನ್ಸಿಗೆ ಏನಾದರೂ ತಿನ್ನಬೇಕು ಅನಿಸಿದಾಗ ತಿನ್ನೋದಕ್ಕೋಸ್ಕರ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಐಸ್ ಕ್ರೀಮ್ ಅಂತ ಅಂದ್ಕೊಳ್ಳಿ. ಔಟರ್ ಕ್ರಂಚ್ ಮತ್ತು ಒಳಗಡೆ ಐಸ್ ಕ್ರೀಮ್ ಅದೆಲ್ಲ ಸಕ್ಕದಾಗಿರುತ್ತೆ. ಅರುಣ್ ಅವರ ಐಬಾರ್ ಆಲ್ಮಂಡ್ ಕ್ರಂಚ್, ಸ್ಪೆಷಲಿ ಆಲ್ಮಂಡ್ಸ್ ಕ್ರಂಚ್ ಸಕ್ಕದಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಆ್ಯಂಡ್ ನನ್ನ ಕಣ್ಣು ಗುಳ್ಳೆ ಆಗಿಬಿಟ್ಟಿದೆ, ತೋರಿಸ್ತೀನಿ ನಿಮಗೆ. ಅದಕ್ಕೋಸ್ಕರ ನಾನು ಆ್ಯಶ್ ಕಾರ್ಡ್ನ ಆರ್ಡರ್ ಮಾಡ್ಕೊಂಡೆ. ಒಂದು ಮಾಡ್ಕೊಂಡೆ, ಬಟ್ ಮೇ ಬಿ ಅದರಲ್ಲಿ 2 ಪೀಸ್ ತೋರಿಸ್ತಿದ್ದು ಚಿಕ್ಕದಾಗಿ, ಅದಕ್ಕೆ ನಾನು 2 ಮಾಡ್ಕೊಂಡೆ. ಒಂದು ಎಷ್ಟೋ ಇತ್ತು ನಾನು ಗಮನಿಸಿಲ್ಲ. ಸೊ ಒಂದು ಇವಾಗ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಸೊ ಐ ವಿಲ್ ಶೋ ಯು ಇದೊಂದು. ಆ್ಯಂಡ್ ಅರ್ಧ ಲೀಟ್ರು ಹಾಲು ಬೇಕೇ ಬೇಕು. ಹಾಲೇ ನಾನು ಕುಡಿತೀನಿ ಅಂತ ಅಲ್ಲ, ಸಮ್ಟೈಮ್ಸ್ ಬೇಕಾಗುತ್ತೆ ಹಾಲು ಕುಡಿಬೇಕು ಅಂತ ಅನಿಸ್ದಾಗ ಬಾದಾಮ್ ಹಾಲು ಕುಡಿತೀನಿ ವಿತೌಟ್ ಶುಗರ್. ಆ್ಯಂಡ್ ಸೌತೆಕಾಯಿ ಆಬ್ವಿಯಸ್ಲಿ ಇವಾಗ ಕೋಲ್ಡ್, ಅದೇ ಕಣ್ಣು ಗುಳ್ಳ ಆಗಿರೋದಕ್ಕೆ ಸೌತೆಕಾಯಿ ಬೇಕೇ ಬೇಕು. ಆ್ಯಂಡ್ ಐ ಬಾಟ್ ದಿಸ್ ಡಾಟನ್ಕಿ ಅವರ ಲಿಪ್ ಬಾಮ್. ಐ ವಾಂಟೆಡ್ ಟು ಟ್ರೈ ಬಿಕಾಸ್ ನನ್ನ ಫೇವ್ರೆಟ್ ಇನ್ಫ್ಲೂಯೆನ್ಸಲ್ಲಿ ಒನ್ ಆಫ್ ದಿ ಗರ್ಲ್ ಟೋಲ್ ದ್ಯಾಟ್ ಇಟ್ಸ್ ವೆರಿ ಗುಡ್ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಐ ಬಾಟ್ ದಿಸ್ ಟಿಂಟೆಡ್ ಲಿಪ್ ಬಾಮ್. ಆ್ಯಂಡ್ ನೆಕ್ಸ್ಟ್ ಐ ಹ್ಯಾವ್ ದಿಸ್ ಕುಕೀಸ್. ಈ ಕುಕೀಸ್ ತುಂಬ ಚೆನ್ನಾಗಿದೆ, ಹಾಗಾಗಿ ನಾನು ಟ್ರೈ ಮಾಡಿದೆ. ಒಂದು ಸತಿ ಬ್ಲಿಂಕಿಟಲ್ಲಿ ನನಗೆ ಫ್ರೀ ಬಂದಿತ್ತು, ಸೊ ಅವಾಗ ತಿಂದೆ, ಅವಾಗ ತುಂಬ ಇಷ್ಟ ಆಯಿತು ನನಗೆ. ಸೊ ಐ ಥಾಟ್ ಐ ಆರ್ಡರ್ ದಿಸ್. ಸೊ ಇದು ಬ್ಲಿಂಕಿಟಲ್ಲಿ ಏನೋ ಆರ್ಡರ್ ಮಾಡಿದ್ದೆ, ತುಂಬ ಐಟಮ್ಸ್ ಆರ್ಡರ್ ಮಾಡಿದಾಗ ಇದು ಬಂದಿತ್ತು ಹಬ್ಬದ ಟೈಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಐ ಬಾಟ್ ದಿಸ್ ಮಿಡ್ ನೈಟ್ ಕೋಲ್ ಪೆನ್ಸಿಲ್ ಫ್ರಮ್ ರೆನೆ. ಅರ್ಪಿತಾ ಹೇಳೋದು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ಐ ಜಸ್ಟ್ ವಾಂಟೆಡ್ ಟು ಗಿವ್ ಇಟ್ ಅ ಟ್ರೈ ಬಿಕಾಸ್ ನಂಗೆ ಕಾಜಲ್ ಇಷ್ಟ ಅಂತ ನಿಮಗೆ ಗೊತ್ತಲ್ಲ. ಆಲ್ಮೋಸ್ಟ್ ನಾನು ಯೂಸ್ ಮಾಡೋದೆಲ್ಲ ತುಂಬ ಡಾರ್ಕ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಇದು ಒಂದು ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀನಿ. ಸಕ್ಕದಾಗಿದೆ ನೋಡೋಕ್ಕೆ, ಓಪನ್ ಮಾಡಿ ತೋರ್ಸಕ್ಕೆ ಆಗ್ತಿಲ್ಲ, ಗೊತ್ತಾಗಿದೆ. ಮತ್ತು ಕ್ಯಾಪ್ಸನ್ ಮತ್ತೆ ಇದು ಕ್ರೇಜಿ. ನೋಡೋಣ, ಚೆನ್ನಾಗಿದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಓಕೆನಾ. ಇದೊಂದು ಅದೇ ಇಷ್ಟೇ. ಸೊ ಅದು ಬ್ಲಿಂಕೆಟ್ ಐಟಮ್ಸ್ ನಾನು ತರಿಸ್ಕೊಂಡಿದ್ದು. ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಅಲ್ಬಿಸ್ಬೇಕು. ಆ್ಯಂಡ್ ಕಣ್ಣು ಇಲ್ಲಿ ಊದ್ಕೊಬಿಟ್ಟಿದೆ, ಕಾಣ್ತಿದ್ಯಾ? ಇಲ್ಲಿ ಗುಳ್ಳೆ ಆಗುತ್ತೆ ಗೊತ್ತಾ, ಆ ಥರ ಆಗ್ಬಿಟ್ರೆ ಕಷ್ಟ. ನಂಗೆ ನಾಳೆ ಶೂಟಿಂಗ್ ಇದೆ, ಅದಕ್ಕೆ ಅಟ್ಲೀಸ್ಟ್ ಆ್ಯಶ್ ಗಾರ್ಡ್ ಕುಂಬಳಕಾಯಿ ಜ್ಯೂಸ್ ಕುಡಿದ್ರೆ ತೀರಾ ಕೋಲ್ಡ್ ಅಂತೆ. ಸೊ ಹಾಗಾಗಿ ಕುಡಿತಾ ಇದ್ದೀನಿ. ಹಂಗೆ ಭಯ ಬಂದ್ಬಿಟ್ಟಿದೆ, ಮತ್ತು ಬೆಳಗ್ಗೆ ಏನಾದರೂ ಅದು ಫುಲ್ ದಪ್ಪ ಆಗ್ಬಿಟ್ರೆ ಟೆನ್ಷನ್ ನನಗೆ. ಸೊ ಹೋಗಿ ಫ್ರೆಶಪ್ ಆಗಿ, ಫ್ರೆಶಪ್ ಅಂದರೆ ಬರೀ ಹಲ್ಲುಚ್ತೀರಿ ಅಷ್ಟೇ, ಮುಖಾಲ ಅಂತ ಹೇಳಿಲ್ಲ, ಹಲ್ಲುಚ್ಬಿಟ್ಟು ಕುಂಬಳಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಆಮೇಲೆ ಟೋನರ್ನ ಮಾಡ್ತೀನಿ, ಅದು ನಿಮಗೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ಹಳೆ ಟೂತ್ ಬ್ರಷ್ನ ಸ್ಕಿಪ್ ಮಾಡಿ ಇವತ್ತು ನಾನು ಹೊಸ ಬ್ರಷ್ನ ಯೂಸ್ ಮಾಡ್ತಿದ್ದೀನಿ. ಅಂಡ್ ಬೈ ದಿ ವೇ ದಿಸ್ ಇಸ್ ಫ್ರಮ್ ಅಗಾರೋ ಕಾಸ್ಮಿಕ್ ಪ್ಲಸ್ ಸೋನಿಕ್ ಎಲೆಕ್ಟ್ರಿಕ್ ಟೂತ್ ಬ್ರಷ್. ಇದ್ರಲ್ಲಿ ನಿಮಗೆ ಒಂದು ಔಟರ್ ಬಾಕ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ಬಾಡಿ ಆಫ್ ದಿ ಬ್ರಷ್ ಜೊತೆಗೆ ಒಂದು ಹೆಡ್ ಬ್ರಷ್ ಕೂಡ ಕೊಟ್ಟಿರ್ತಾರೆ. ಅಂಡ್ ದಿಸ್ ಇಸ್ ವೆರಿ ಈಸಿ ಟು ಹೋಲ್ಡ್. ಇದಲ್ಲದೆ ನಿಮಗೆ ಎಕ್ಸ್ಟ್ರಾ 5 ನೈಲಾನ್ ಹೆಡ್ ಬ್ರಷಸ್ ನ ಕೊಟ್ಟಿರ್ತಾರೆ. ಇದು ಸೋನಿಕ್ ಟೆಕ್ನಾಲಜಿ ಆಗಿರೋದ್ರಿಂದ ಪರ್ ಮಿನಿಟ್ಗೆ ಇದು 40,000 ಸ್ಟ್ರೋಕ್ಸ್ ನ ಪ್ರೊವೈಡ್ ಮಾಡುತ್ತೆ. ವೇವ್ಡ್ ಬ್ರಿಸಲ್ಸ್ ಆಗಿರೋದ್ರಿಂದ ಇಟ್ ರೀಚಸ್ ಎವ್ರಿ ಕಾರ್ನರ್. ಹಾಗೆ ನಿಮಗೆ ಒಂದು ಲಾಂಗ್ ಲಾಸ್ಟಿಂಗ್ ಬ್ಯಾಟರಿ ವಿತ್ USB ಚಾರ್ಜರ್ ಕೂಡ ಕೊಟ್ಟಿರ್ತಾರೆ. ನೀವು ಇದನ್ನ 4 hours ಫುಲ್ ಚಾರ್ಜ್ ಮಾಡಿದ್ರೆ ದಿಸ್ ಲಾಸ್ಟ್ ಅಪ್ ಟು ಲೈಕ್ 25 days. ಅಂಡ್ ಆಲ್ಸೋ ನೀವು ಎವ್ರಿ ಸಿಂಗಲ್ ಡೇ 2 times 2 minutes ನೀವು ಬ್ರಷ್ ನ ಮಾಡ್ಕೊಳ್ಬಹುದು. ನೀವು ಇದನ್ನ ಫೋನ್ ಅಡಾಪ್ಟರ್, ಪವರ್ ಬ್ಯಾಂಕ್ ಮತ್ತೆ ಕಂಪ್ಯೂಟರ್ ಥ್ರೂನು ಚಾರ್ಜ್ ಮಾಡ್ಕೊಳ್ಬಹುದು. ತುಂಬಾನೇ ಈಸಿಯಾಗಿ ಇದನ್ನ ಅಟ್ಯಾಚ್ ಮಾಡ್ಕೊಳ್ಬಹುದು. ಈ ರೀತಿ ಹಾಕಿ ಟ್ವಿಸ್ಟ್ ಮಾಡಿದ್ರೆ ಇಟ್ ಇಸ್ ಅಟ್ಯಾಚ್ಡ್, ಮತ್ತೆ ಟ್ವಿಸ್ಟ್ ಮಾಡಿದ್ರೆ ಇದು ಡಿಟ್ಯಾಚ್ ಆಗುತ್ತೆ. ಅಂಡ್ ಆಲ್ಸೋ ಇಟ್ ಇಸ್ ಟ್ರಾವೆಲ್ ಫ್ರೆಂಡ್ಲಿ. ನಿಮ್ಗೆ ಇದರಲ್ಲಿ 5 ಮೋಡ್ಸ್ ಇರುತ್ತೆ: ವೈಟ್, ಕ್ಲೀನ್, ಸೆನ್ಸಿಟಿವ್, ಪಾಲಿಶ್ ಹಾಗೆ ಮಸಾಜ್. ನಾನು ಮೋಸ್ಟ್ ಆಫ್ ದ ಟೈಮ್ ಕ್ಲೀನ್ ಮತ್ತೆ ಪಾಲಿಶ್ ನ ಬಳಸ್ತೀನಿ. ನಿಮ್ಮ ತೀತಿಗೆ ಏನಾದರೂ ಕ್ಯಾಪ್ ಇದ್ರೆ ದಯವಿಟ್ಟು ಒಂದ್ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಾವು ಎಲೆಕ್ಟ್ರಿಕ್ ಟೂತ್ ಬ್ರಷ್ ನ ಬಳಸಬಹುದು ಅಂದ್ಬಿಟ್ಟು ಆಮೇಲೆ ನೀವು ಇದನ್ನ ಯೂಸ್ ಮಾಡಬಹುದು. ಅಂಡ್ ಆಲ್ಸೋ ದಿಸ್ ಇಸ್ ಫಾರ್ ಅಡಲ್ಟ್ಸ್. ಅಂಡ್ ಎವ್ರಿ 30 seconds ಇಟ್ ರಿಮೈಂಡ್ಸ್ ನಾವು ಬ್ರಷ್ ನ ಮೂವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಅಂಡ್ ಆಫ್ಟರ್ 2 minutes ಅದೇ ಆಟೋಮೆಟಿಕ್ ಆಗಿ ಶಟ್ ಡೌನ್ ಆಗ್ಬಿಡತ್ತೆ. ಬಟ್ ಒನ್ ಥಿಂಗ್, ನೀವೇನಾದ್ರೂ ಎಲೆಕ್ಟ್ರಿಕ್ ಬ್ರಷ್ ಗೆ ಸ್ವಿಚ್ ಆದ್ರೆ ಡೆಫಿನೆಟ್ಲಿ ನೀವು ಮ್ಯಾನ್ಯಲ್ ಬ್ರಷ್ ನ ಬಳಸಕ್ಕೆ ಹೋಗಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ. ಅಂಡ್ ಆಲ್ಸೋ ಇಟ್ ಇಸ್ ವಾಟರ್ ಪ್ರೂಫ್. ನೀವು ಆರಾಮಾಗಿ ನಿಮ್ಮ ವಾಶ್ರೂಮ್ ಅಲ್ಲಿ ಇಡಬಹುದು, ಬಿಕಾಸ್ ಬ್ರಷ್ ಆದ್ಮೇಲೆ ಆಬ್ವಿಯಸ್ಲಿ ವಾಶ್ರೂಮ್ ಅಲ್ಲೇ ಇರುತ್ತೆ. ಸೊ ಡೋಂಟ್ ಹ್ಯಾವ್ ಟು ವರಿ. ಅಂಡ್ ನೆಕ್ಸ್ಟ್ ನೀವೇನಾದ್ರೂ ಟ್ರೈ ಮಾಡಬೇಕು ಅಂತಿದ್ರೆ ನಾನು ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ.
ಚೆಕ್ ಮಾಡೋದನ್ನು ಮರಿಬೇಡಿ. ಸೊ ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಬ್ಲಿಂಕಿಟಲ್ಲಿ ನಾನು ಕುಂಬಳಕಾಯಿನ ತರಿಸ್ಕೊಂಡಿದ್ದೆ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿಕೊಂಡು ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಫಸ್ಟ್ ಟೈಮ್ ಲೈಕ್ ಟ್ರೈ ಮಾಡ್ತಿರೋದು ಕುಂಬಳಕಾಯಿ ಜ್ಯೂಸ್ ಎಲ್ಲ. ಆ್ಯಂಡ್ ತುಂಬ ಹೆಲ್ದಿ ಅಂತ ಹೇಳ್ತಾರೆ, ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆ್ಯಂಡ್ ನೀವು ಏನಾದರೂ ಸಣ್ಣ ಇದ್ದೀರ ನಂತರ ಅಂದರೆ ಇದನ್ನು ಡೈಲಿ ತೊಗೊಳಕ್ಕೆ ಹೋಗ್ಬೇಡಿ. ವೀಕ್ಲಿ ಒನ್ಸ್ ಇಲ್ಲ 15 days ಒನ್ಸ್ ತೊಗೊಂಡ್ರೆ ಒಳ್ಳೆಯದು. ಯಾಕಂದರೆ ಕುಂಬಳಕಾಯಿ ಜ್ಯೂಸು ಸಣ್ಣ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತಂತೆ. ಸೊ ನನಗೆ ಅಂದರೆ ತುಂಬ ಹೀಟ್ ಆಗಿತ್ತು, ನನಗೆ ಹೀಟ್ ಕೋಲ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ಕುಂಬಳಕಾಯಿನ ತರಿಸ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದಿದ್ದು. ಆ್ಯಂಡ್ ನೀವು ಆದಷ್ಟು ಅವಾಯ್ಡ್ ಮಾಡಿ ಇಫ್ ಇನ್ ಕೇಸ್ ನೀವು ಸಣ್ಣ. ಆ್ಯಂಡ್ ನಾನು ಹೇಗಿರುತ್ತೆ ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡ್ತಿರೋದು ಅಂದ್ಬಿಟ್ಟು ಟೇಸ್ಟ್ ಮಾಡಿದೆ. ಬಟ್ ನನಗೆ ಏನು ಗೊತ್ತೇ ಆಗಿಲ್ಲ, ಯಾಕಂದರೆ ಒಂಥರ ಡಿಫ್ರೆಂಟ್ ಆಗಿತ್ತು, ಸಪ್ಪೆ ಅಂತ ಅನ್ನಿಸ್ತಾ ಇದ್ದು. ಐ ವಾಸ್ ಲೈಕ್ ಏನಿದು ಹಿಂಗಿದೆಯಲ್ಲ ಅಂತ ಅನ್ನಿಸ್ತು. ಬಟ್ ಏನು ಮಾಡಲಿ, ಇಟ್ ಈಸ್ ಹೆಲ್ದಿ ಅಂದ್ಬಿಟ್ಟು ನಾನು ಕುಡಿದಿದ್ದು. ಆ್ಯಂಡ್ ಎಲ್ಲನೂ ಕಂಪ್ಲೀಟಾಗಿ ಕುಡಿದು ಖಾಲಿ ಮಾಡಿದೆ. ಸೊ ನೀವೇನಾದರೂ ಲೈಕ್ ಹೆಲ್ದಿ ಆಗಿದ್ದೀರಾ, ಸ್ವಲ್ಪ ದಪ್ಪ ಇದ್ದೀರಾ ಅಂತಂದರೆ ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ಟೇಕ್ ದಿಸ್ ಲೈಕ್ ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ನೀವು ತೊಗೊಳ್ಬೋದು. ನಿಮಗೆ ಕೋಲ್ಡ್ ಕಂಟ್ರೋಲ್ ಆಗುತ್ತೆ ಅಂತ ಇದ್ದರೆ. ಇಲ್ಲ ಅಂದರೆ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ನನಗೆ ನಗು ಬರ್ತಿತ್ತು ಅದನ್ನು ನೋಡ್ಬಿಟ್ಟು. ಆ್ಯಂಡ್ ನಮ್ಮ ಹತ್ರ ಯಾರು ಬಂದರು ನೋಡಿ, ಮತ್ತೆ ನಾನು ಊಟ ಹಾಕ್ಬಿಟ್ಟು ಬಂದಮೇಲೆ ತಿರ್ಗಾ ಬಂದಿದ್ದರು. ಸೊ ಮತ್ತೆ ಹೋಗಿ ಕಡಲೆ ಬೀಜ ಹಾಕ್ಬಿಟ್ಟು ಬಂದೆ ಅವರಿಗೆ ಸರಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಕಾಗೆನೂ ಬರ್ತಾರಲ್ಲ, ಸೊ ಅವ್ರಿಗೆ ಸಾಕಾಗಲ್ಲ ಸಮ್ಟೈಮ್ಸ್, ಇಬ್ಬರಿಗೂ ಬೇಕಾಗಬಹುದು ಅಂತ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಟೈಮ್ ಲ್ಯಾಪ್ಸಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದೆ ಪಾತ್ರೆ ತೊಳೆದು, ಅದು ಕಟ್ ಆಗಿಬಿಟ್ಟಿದೆ, ಅದಕ್ಕೆ ಎಷ್ಟಿತ್ತು ಅಷ್ಟೇ ಹಾಕಿದ್ದೀನಿ. ಇವಾಗ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದೆ. ನಾನು ನೈಕಾಯಿಂದ ಏನೋ ಆರ್ಡ್ರ್ ಮಾಡಿದ್ದೆ, ಹಾಗೆ ತೋರಿಸ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ಲೆಟ್ಸ್ ಶೋ ಯು ಗೈಸ್. ಫಸ್ಟ್ ಲಾಸ್ಟ್ ಟೈಮ್ ಹೇಳಿದೆ ನನಗೆ ಬಯೋಡರ್ಮಾ ಅವರ ಮಾಯ್ಶ್ಚರೈಸರ್ ತುಂಬಾ ಇಷ್ಟ ಆಯಿತು. ಇಟ್ ವಾಸ್ ವೆರಿ ಗುಡ್ ಫಾರ್ ಮೀ ಅಂದ್ಬಿಟ್ಟು. ಸೊ ಐ ಬಾಟ್ ದ ಬಿಗ್ ಒನ್. ಪರವಾಗಿಲ್ಲ, ದಿಸ್ ವಾಸ್ ಅರೌಂಡ್ ಲೈಕ್ ಇದರಲ್ಲಿ ನಿಮಗೆ 699. ಇದಕ್ಕಿಂತ ಲೈಕ್ 15% ಆಫ್ ಏನಾಯಿತು ನೈಕದಲ್ಲಿ, ಅದಕ್ಕೆ ತರಿಸ್ಕೊಂಡೆ. ಪರವಾಗಿಲ್ಲ. ಬಯೋಡರ್ಮಾ ಹೈಡ್ರೇಷನ್ಗೆ ನನಗೆ ಬೇಕೇ ಬೇಕು ಅಂದ್ಬಿಟ್ಟು ನಾನು ತರಿಸ್ಕೊಂಡಿದ್ದು. ದಿಸ್ ಇಸ್ ನಿಯಾಸಿನಮೈಡ್ ಪ್ಲಸ್ ಒಮೆಗಾ 369 ಇದೆ ಅಂತೆ. ಸೊ 24 hours ಹೈಡ್ರೇಷನ್ಗೆ ಅಂದ್ಬಿಟ್ಟು ನಾನು ತರಿಸ್ಕೊಂಡೆ. ಆ್ಯಕ್ಚುಲಿ ದಿಸ್ ಇಸ್ ಗುಡ್. Then I bought eyeliner. This is from Faces Canada. Okay na, so idan tande because eyeliner ಹಾಕಿದ್ರೆ ಚೆನ್ನಾಗಿ ಕಾಣ್ತಾ ಇದೀನಿ ಅಂತ ಅಂದ್ಬಿಟ್ಟು. and ಇನ್ನೊಂದು ನನ್ನ ಫೇವ್ರೆಟ್ ಬ್ರ್ಯಾಂಡ್, ಒನ್ ಆಫ್ ದಿ ಫೇವ್ರೆಟ್ ಬ್ರ್ಯಾಂಡ್ ಫೇ ಬ್ಯೂಟಿ ಅವ್ರದ್ದು ಬ್ಲಷ್ ತರಿಸ್ಕೊಂಡಿದ್ದೀನಿ. ದಿಸ್ ಇಸ್ ಇನ್ ದ ಶೇಡ್ ವೈಫಿ, ಕರೆಕ್ಟಾಗಿ ಹೇಳ್ತಾ ಇದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಒನ್. ಆ್ಯಂಡ್ ನೆಕ್ಸ್ಟು ನನ್ನ ಹತ್ರ ಇತ್ತು, ಬಟ್ ಅದು ಎಲ್ಲೋ ಕಳೆದೋಗಿದೆ, ಗೊತ್ತಿಲ್ಲ ಏನು ಅಂತ ಅಂದ್ಬಿಟ್ಟು. ಯಾರು ಎತ್ಕೊಂಡ್ರು ಅಥವಾ ಎಲ್ಲೋ ಮಿಸ್ ಮಾಡ್ಕೊಂಡ್ರು ನನಗೆ ಗೊತ್ತಿಲ್ಲ. ಅದನ್ನು ಒಂದು ರೀಪರ್ಚೇಸ್ ಮಾಡಿಕೊಂಡೆ. ಆ್ಯಂಡ್ ಇದು ನನಗೆ ಫ್ರೀ ಬಂದಿದೆ. ಬಟ್ ಐ ಹ್ಯಾವ್ ದಿಸ್ ಬಿಗ್ ಬಾಟಲ್, ಆಯಿತಾ. ಫುಲ್ ದೊಡ್ಡ ಸೈಜೇ ಇದೆ. ನಂಗೆ ತುಂಬ ಇಷ್ಟ ಫೇಸ್ ವಾಶು. ಒಂದು ನಿಮಿಷ ಆಗಿ ತೋರಿಸ್ತೀನಿ. ತುಂಬ ಒಳ್ಳೆ ಫೇಸ್ ವಾಶ್ ಆಯಿತಾ ಇದು. ಬಟ್ ನಾನು ಇನ್ನೂ ಯೂಸ್ ಮಾಡಿಲ್ಲ, ಯೂಸ್ ಮಾಡಬೇಕು. ಇಟ್ಸ್ ವೆರಿ ಗುಡ್ ಬ್ರ್ಯಾಂಡ್. ಆಗಲೇ ಹೇಳ್ದಂಗೆ ಅದೇ ಕಳೆದೋಯ್ತು ಅಂತೇಳಿ ತರಿಸ್ಕೊಂಡಾಗುತ್ತಾ ಇದೆ. ಕಿರೋ ಬ್ಯೂಟಿ ಅವರ PH ಲಿಪ್ ಆಯಿಲ್, ಲಿಪ್ ಆ್ಯಂಡ್ ಚೀಕ್ ಆಯಿಲ್. ಸಕ್ಕದಾಗಿದೆ ಇದು. ಬಟ್ ನಾನು ಕಳ್ಕೊಂಡ್ಬಿಟ್ಟೆ. ಅದೇ ಕಳ್ಕೊಂಡು ಯಾರೋ ದೇಪ್ಬಿಟ್ರು ಗೊತ್ತಿಲ್ಲ, ತಗೊಂಡಿದ್ದು. ಆ್ಯಂಡ್ ದಿಸ್ ಇಸ್ ಇನ್ ದ ಶೇಡ್ ಪಿಂಕ್ ಫನ್ಫೆಟಿ. ಪಿಂಕ್ ಫನ್ಫೆಟಿ. ಬಟ್ ತುಂಬ ಚೆನ್ನಾಗಿರುತ್ತೆ, ನಂಗೆ ಸಕ್ಕತ್ ಇಷ್ಟ ಗೊತ್ತಾ ಇದು. ಬಟ್ ಕಳೆದೋಯ್ತು. ಇಷ್ಟೇ ಸಾಕು. ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಇವಾಗ ನೋಡಿ ಎಷ್ಟು ಬೇಗ ಕಲರ್ ಚೇಂಜ್ ಆಯಿತು. ನಿಮ್ಮ PH ಲೆವೆಲ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಲರ್ ಹೇಗೆ ಚೇಂಜ್ ಆಗುತ್ತೆ ಅಂದ್ಬಿಟ್ಟು. ಸೊ ಇದಾಗಿತ್ತು ಲೈಕ್ ಹಾಲ್ ಇನ್ ಬಿಟ್ವೀನ್ ದಿಸ್ ವ್ಲಾಗ್. ಆ್ಯಂಡ್ ನೆಕ್ಸ್ಟ್ ಇವಾಗ ಏನು ಅಂದರೆ ಹೊಟ್ಟೆ ತುಂಬ ಹಸ್ತಾಗಿದೆ, ತಿನ್ಬಿಟ್ಟು ಹೇರ್ ಟ್ರೈ ಮಾಡ್ಕೊಳ್ಳೋಣ ಬೇಡ ಅಂತ ಯೋಚನೆ ಮಾಡ್ತೀನಿ. ಆ್ಯಂಡ್ ನಮ್ಮ ಮನೆಗೆ ಹೋಗಬೇಕು ಇವಾಗ. ಸೊ ಲೆಟ್ಸ್ ಡೂ ಕ್ವಿಕ್. ಪೂಜೆ ಆಯಿತು. ಇವಾಗ ಸ್ವಲ್ಪ ಬಾಡಿ ಲೋಷನ್ ಹಚ್ಕೊಳ್ಳೋಣ. ಈ ಕ್ರೀಮು ಸ್ವಲ್ಪ ಹಚ್ಕೋತೀನಿ. ಡ್ರೈ ಸ್ಕಿನ್ ಅವರಿಗೆ ಸಕ್ಕತ್ತಾಗಿರುತ್ತೆ ಈ ಮಾಯ್ಶ್ಚರೈಸರು. ಬಟ್ ಪರವಾಗಿಲ್ಲ, 600 rupeesಗೆ ಅದು ಬಯೋಡರ್ಮಾ ಎಷ್ಟು ಕ್ವಾಂಟಿಟಿಯಲ್ಲಿ ಕೊಡ್ತಾ ಇರೋದು. ಅಮ್ಮ ಮನೆಗೆ ಹೋಗ್ತೀನಿ ನಾನು, ಸಾಕಿಷ್ಟೇ. ಸೊ ಐ ಆಮ್ ಗೋಯಿಂಗ್ ಟು ಲಾಕ್ ದಿಸ್. ತುಂಬ ಸೇಫಾಗಿ ಸೆಕ್ಯೂರ್ ಆಗಿರ್ಬೋದು. ಹೋಗು ಅಯ್ಯ, ಹೆಂಗೆ? ಓಕೆ, ಹಿಂಗೆ ಈ ಥರ. ಸ್ವಲ್ಪ ಬಾಡಿ ಲೋಷನ್ ಹಚ್ಕೊಳ್ಳೋಣ. ಇದೆರಡು ಮಿಕ್ಸ್ ಮಾಡಿ ಹಚ್ಕೊಳ್ತೀನಿ.
ಎರಡು ಮಿಕ್ಸ್ ಮಾಡಿ ಹಚ್ಕೊಳ್ಳೋದು. ಇವತ್ತು ಮಂಡೇ ಆ್ಯಸ್ ಯೂಶುವಲ್ ಎಲ್ಲರಿಗೂ ತುಂಬ ಬೇಸಿ ಡೇ. ಆ್ಯಂಡ್ ಏನಂತಾರೆ ಮಂಡೇ ಅಪ್ಪ ಯಾರು ಮಾಡ್ತಾರೆ ಕೆಲಸ ಅನ್ನೋ ಲೆವೆಲಿಗೆ ಇರ್ತೀರ. ಬಟ್ ನನಗೆ ಮಂಡೇ ಇಸ್ ಅ ಹಾಲಿಡೇ. ಸಮ್ಟೈಮ್ಸ್ ಶೂಟ್ ಇರುತ್ತೆ, ನಾಳೆ ಶೂಟ್ ಇದೆ. ಸೊ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತದಲ್ಲ. ಕೂದಲು ಟ್ರೈ ಮಾಡಿಲ್ಲ, ಇವಾಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವಾಗ ಆಟೋದಲ್ಲಿ ಹೋಗ್ತಿರಲ್ಲ, ಗಾಡಿ ಅದೇ ಆರುತ್ತೆ, ಹಂಗೆಲ್ಲ ಬಿಟ್ಟರೆ ಅಷ್ಟೇ ನನ್ನ ಕತೆ ಗೋವಿಂದ. ಸೊ ಸೆಟ್ ಗೋ. ಇವಾಗ ಮಾಡೋಣ. ಕ್ಯಾಪೇ ಹಾಕಿಲ್ಲ, ಆಮೇಲೆ ಇದು ಚೆಲ್ಲೋಗಿ ಕ್ಲೀನ್ ಮಾಡೋ ಅಷ್ಟು ನನಗೆ ಸೊಂಟ ಬಿತ್ತೋದಿರುತ್ತೆ. ಸೊ ವೇಟ್. ಹಾಯ್ ಸೂರ್ಯ. ಇವತ್ತು ಸೂರ್ಯ ಬಂದಿರೋದೇ ಒಂದು ಖುಷಿ ವಿಚಾರ ಅಂದ್ಕೊಳ್ಳಿ. ನೋಡೆ ನಾನು ಜಡೆ ನೋಡಿ ಚೆನ್ನಾಗಿ ಎಲ್ಲ ವಿಡಿಯೋಸ್ ನೋಡ್ತಾ ಇದ್ದೀನಿ. ಐ ಲವ್ ಯು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್, ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳ ಚಾನಲ್ ಅದು, ನಂದು ಇದೆ ನೋಡಿ. ಬಾಕ್ಲಿ ಸುಂದ್ರಿ ಕಿವಿ ನೋಡ ಒಟ್ಟು ಕುಳ್ಳಿ ಕುಳ್ಳಿನ ತೆಗಿ ತೋರಿಸಿ. ಬಾ ಅವನಿಗೆ ಗೊಬ್ಬರ ಸರಿ ನಿಂಗೆ ಇಲ್ಲಿ ಹುಡುಗಿ. ಆಯ್ ಮಾಡ್ಸಿ ಆಯ್ ಮಾಡ್ಸಿ ಆಯ್ ಮಾಡ್ಸಿ. ಹಾಯ್ ಹಾಯ್. ಅಬ್ಬ ಬಾ ಕುಂದೆ. ಕುಂದ ಬಂದ ನನ್ನ ಕುಂದ ಬಂದ ನನ್ನ ತಮ್ಮ ಬಂದ ನನ್ನ ತಮ್ಮ ಬಂದ. ಇದು ನನ್ನ ರಾಜ್ಯ. ಇದು ಸಲಾಮಣಿ ಮುನ್ನೆ ಸಲಾಮಣಿ ಆಯ್ತು. ಕಚ್ಚಬಾರ್ದು ಕುಂದೆ. ಸಲ್ಲ ಮಾಡಿದೆ, ಸಲ್ಲ ಹೊಡಿತು, ಸಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ಏನೋ ಕೆಲಸ ಇತ್ತು ಅಂದ್ಬಿಟ್ಟು ನಾನು ವಾಪಸ್ ಸಂಜೆನೇ ಮನೆಗೆ ಬಂದುಬಿಟ್ಟೆ. ಆ್ಯಂಡ್ ಅಪ್ಪ ಆಲ್ರೆಡಿ ಬಂದು ಅವರು ಊಟ ಮಾಡಿ ಮಲ್ಕೊಂಡಿದ್ರು. ಸೊ ನಾನು ಬಂದೆ. ಆ್ಯಂಡ್ ಲೈಟ್ ಬೇಕಿತ್ತು, ಬಿಕಾಸ್ ತುಂಬ ಡಿಮ್ಮಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಲೈಟ್ನ ತೊಗೊಂಡು ಬಂದು ಹಾಕ್ತೆ. ಒಂದು ನಿಮಿಷ ನಿಮಗೇನೋ ತೋರಿಸ್ತೀನಿ. ಮಳೆ ಬಂದು ಪೂರ್ತಿ ಕಿಟಕಿಯಿಂದೆಲ್ಲ ನೀರು ಬಂದುಬಿಟ್ಟು ಈ ಥರ ಆಗ್ಬಿಟ್ಟಿದೆ. ಗೋಡೆ ಎಲ್ಲ ಕೆಟ್ಟದಾಗಿ ಕಾಣ್ತಾ ಇದೆ ಅಲ್ವಾ. ಏನು ಮಾಡೋದು. ಬಟ್ ಅಲ್ಲಿ ಓಪನ್ ಇಲ್ಲ, ಒಂದು ಸ್ವಲ್ಪ ಓಪನ್ ಇದೆ ಅಂತ ಅನ್ಸುತ್ತೆ. ಅದರಿಂದನೇ ಫುಲ್ ಮಳೆ ನೀರೆಲ್ಲ ಸೋರ್ಬಿಟ್ಟಿದೆ. ನಾನು ಅಂದ್ಕೊಂಡೆ ಅಟ್ಲೀಸ್ಟ್ ಡ್ರೈ ಆದರೆ ಆ ಮಾರ್ಕ್ ಎಲ್ಲ ಹೋಗುತ್ತೆ ಅಂತ. ಬಟ್ ಅದು ಇಲ್ಲಿವರೆಗೂ ಮಾರ್ಕ್ ಹೋಗೇ ಇಲ್ಲ, ಇನ್ನೂ ಹಾಗೇ ಇದೆ. ಅಂದರೆ ಲೈಕ್ ಕರೆ ಹಾಗೆ ಉಳ್ಕೊಂಬಿಟ್ಟಿದೆ. ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಅದನ್ನೇನು ಮತ್ತೆ ಎಕ್ಸ್ಟ್ರಾ ಮಾಡೋಕ್ಕೆ ಹೋಗಿಲ್ಲ. ಅದೇ ಕರ್ಟನ್ ಏನಾದರೂ ತಂದು ಹಾಕಬೇಕಷ್ಟೇ ವೈಟ್ ಕಲರ್ದು. ಸೊ ಅಲ್ಲಿಗೆ ಸ್ವಲ್ಪ ಕವರಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಬೇಕಂದ್ರೂ ನನಗೆ ಮನಸ್ಸಿರಬೇಕು. ಇಲ್ಲ ಅಂತಂದರೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ, ಸೀದಾ ಹೋಗಿ ಮಲ್ಕೊಳ್ತಾ ಇರ್ತೀನಿ. ಅಷ್ಟೊಂದು ಕೇರ್ ಮಾಡಲ್ಲ, ಸಮ್ ಟೈಮ್ಸ್ ಅಷ್ಟೇ. ಬಟ್ ಮೂಡಿತ್ತು ಅಂದರೆ ಖಂಡಿತ ಫ್ರೆಶ್ ಅಪ್ ಆಗ್ತೀನಿ, ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ. ಆ ಥರ ಮೈಂಡ್ಸೆಟ್ ನಂದು. ಆ್ಯಂಡ್ ನೀವು ಹೀಗೇನಾ ಅಥವಾ ಎವ್ರಿ ಡೇ ಸ್ಕಿನ್ ಕೇರ್ ಮಾಡ್ಕೊಳ್ತೀರಾ? ನಾನು 99.9% ಮಾಡ್ಕೊಳ್ತೀನಿ. 1% ಈ ಥರ ಸೋಂಬೇರಿ ಬೀಳ್ತೀನಿ ಅಷ್ಟೇ. ಬಟ್ ಆದಷ್ಟು ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹೇರ್ ಕೇರು ಎಲ್ಲನೂ ಮಾಡ್ತಾ ಇರ್ತೀನಿ, ಮಾಡದೇ ಏನಿರಲ್ಲ. ಯಾಕಂದರೆ ಮಾಡಲೇಬೇಕು. ನಾನು ಏನೇ ಕೇರ್ ಮಾಡಲಿ, ಎಷ್ಟೇ ಕೇರ್ ಮಾಡಲಿ, ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ನನಗೆ ಏನಾಗಬೇಕು ಅದು ಆಗ್ತಾನೇ ಇರುತ್ತೆ. ಅದನ್ನು ಮಾತ್ರ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಅದೇನೋ ಹೇಳ್ತಾರೆ ಗೊತ್ತಾ, ಕಟ್ಟಿಟ್ಟ ಬುತ್ತಿ ಅಂತ. ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೆ ನನಗೆ ಸಿಕ್ಕಾಪಡೆ ವೇರಿಯೇಷನ್ಸ್ನ ನೋಡ್ತೀನಿ ನನ್ನ ಸ್ಕಿನ್ನಲ್ಲಿ, ನನ್ನ ಬಾಡಿಯಲ್ಲಿ ನಾನು. ಸೊ ನಾನು ಅದಕ್ಕೆ ಜಾಸ್ತಿ ಟೆನ್ಷನ್ ತೊಗೋಬಾರ್ದು, ಸ್ಟ್ರೆಸ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇರ್ತಾರೆ. ನಾನು ಜಾಸ್ತಿ ಸ್ಟ್ರೆಸ್ ತೊಗೊಂಡಷ್ಟು ನನ್ನ ಸ್ಕಿನ್ ಮೇಲೆ ಎಫೆಕ್ಟ್ ಆಗುತ್ತೆ, ನನ್ನ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಅದು. ಸೊ ಆದಷ್ಟು ನಾನು ಕಡಿಮೆ ಸ್ಟ್ರೆಸ್ ತೊಗೊಳಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ಯಾವಾಗಲೂ ಅಷ್ಟೇ. ಏನಾದರೂ ಟೆನ್ಷನ್ ಆಯಿತು ಅಂದರೆ ನಾನು ಅರ್ಧ ಗಂಟೆ ಹತ್ಬಿಟ್ಟು ಫುಲ್ ಟೆನ್ಷನ್ ಆಗಿಬಿಟ್ರೆ ವೆರಿ ನೆಕ್ಸ್ಟ್ ಡೇನೇ ಸಣ್ಣ ಆಗಿಬಿಟ್ಟಿರ್ತೀನಿ. ಅದೊಂದು ಏನೋ ಡಿಫಾಲ್ಟ್ ನನ್ನ ಬಾಡಿಯಲ್ಲಿ, ಅದು ಏನಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ಮೇ ಬಿ ಅದು ನನಗೆ ಹಂಗೆ ಅನ್ಸುತ್ತೆ. ಕೆಲವರು ಸಣ್ಣಾಗೋದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ. ಬಟ್ ನಂಗೆ ಅದು ಅವಶ್ಯಕತೆಯೇ ಇಲ್ಲ. ಒಂದು ಸ್ವಲ್ಪ ಕೊರಗ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಹತ್ಬಿಟ್ಟು ಫುಲ್ ಯೋಚನೆ ಮಾಡಿಬಿಟ್ರೆ, ಪ್ರೆಷರಲ್ಲಿ ಬಿದ್ದುಬಿಟ್ರೆ ಸಾಕು, ವೆರಿ ನೆಕ್ಸ್ಟ್ ಡೇನೇ ಒಂದು 2 kgs ಅಟ್ಲೀಸ್ಟ್ ಇಳಿದೋಗ್ಬಿಟ್ಟಿರ್ತೀನಿ. ಸೊ ಅಂಥ ಒಂದು ಬಾಡಿ ಕಂಡೀಷನ್ ನನಗಿದೆ. ಏನೋ ಅದು ನನಗಿನ್ನೂ ಅರ್ಥ ಆಗಿಲ್ಲ ಯಾಕೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಆ್ಯಸ್ ಯೂಶುವಲ್ ನಾನು ಇಲ್ಲಿ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ. ಇಟ್ ವಾಸ್ ಎ ರ್ಯಾಂಡಮ್ ವ್ಲಾಗ್, ಶೂಟ್ ಮಾಡಬೇಕು ಅಂತ ಮಾಡಿಲ್ಲ. ಐ ಥಾಟ್ ಮನೇಲಿ ತಾನೇ ಇದ್ದೀನಿ, ಸುಮ್ಮನೆ ಖಾಲಿ ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ನಾನು ಶೂಟ್ ಮಾಡಿದ್ದು. ಆ್ಯಂಡ್ ಬೆಳಗ್ಗೆ ಡಾಟನ್-ಕಿ ಅವ್ರದ್ದು ಲಿಪ್ ಬಾಮ್ ತರಿಸ್ಕೊಂಡಿದ್ದೆ ಗೊತ್ತಾ. ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಏನಾದರೂ ತುಂಬ ಡಾರ್ಕಾಗೆ ಟಿಂಟ್ ಬಿಡುತ್ತೆ. ನಿಮ್ಗೇನಾದರೂ ಲಿಪ್ಸ್ಟಿಕ್ ಇಷ್ಟ ಅಲ್ಲ, ನಾವು ಟಿಂಟ್ ಯೂಸ್ ಮಾಡ್ತೀವಿ ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ಡಾಟನ್-ಕಿ ಅವರ
ಏನಂತಾರೆ ಲಿಪ್ ಬಾಮ್. ಸೊ ಇಟ್ ಈಸ್ ಗುಡ್, ಚೆನ್ನಾಗಿದೆ. ನಾನು ನೈಟ್ ಟೈಮಲ್ಲಿ ಯೂಸ್ ಮಾಡ್ತಿಲ್ಲ, ಸಮ್ಟೈಮ್ಸ್ ಡೇಯಲ್ಲಿ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀವಿ. ವ್ಲಾಗ್ನ ಎಂಡ್ ಮಾಡ್ತೇನೆ. ನಿಮ್ಗೆ ಏನಾದರೂ ಕ್ವೆರೀಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಆ್ಯಂಡ್ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಜರ್ನಲ್ ಬರೆದಿಟ್ಬಿಟ್ಟು ಮಲ್ಕೊಳ್ತೀನಿ. ಓಕೆ ಬಾಯ್.